ಕನ್ನಡ ಚಿತ್ರರಂಗದಲ್ಲಿ ದಿನಕ್ಕೊಬ್ಬ ಡೈರೆಕ್ಟರ್ ಹುಟ್ಕೊಳ್ತಾರೆ. ಆದ್ರೆ ಒಳ್ಳೆ ಸಿನಿಮಾ ಕೊಟ್ಟು ಜನರ ಮೆಚ್ಚುಗೆ ಪಡೆಯೋ ಡೈರೆಕ್ಟರ್ಸ್ ಕೆಲವು ಜನ ಅಷ್ಟೇ. ಅಂತ ಡೈರೆಕ್ಟರ್ಸ್ ಇಂದಲೇ ನೀವು ಡೈರೆಕ್ಷನ್ ಕಲಿಬಹುದು ಜಿ ಅಕಾಡೆಮಿ ಡೈರೆಕ್ಷನ್ ಕೋರ್ಸ್ ಅಲ್ಲಿ. ಸಿನಿಮಾ, ಸೀರಿಯಲ್, ನಾಟಕ, ಸೀರೀಸ್ ಎಲ್ಲಾ ರೀತಿಯ ಡೈರೆಕ್ಷನ್ ಟೆಕ್ನಿಕ್ಸ್ ಇಲ್ಲಿ ಹೇಳಿಕೊಡ್ತಾರೆ ನಿಮ್ಮ ನೆಚ್ಚಿನ ನಿರ್ದೇಶಕರು. ಹಿಸ್ಟ್ರಿ ಆಫ್ ವರ್ಲ್ಡ್ ಸಿನಿಮಾ ಡೈರೆಕ್ಟರ್ ಎಸ್.ಟಿ. ಅರವಿಂದ್ ಅವರಿಂದ ಕಲಿತೀರಾ. ಕತೆ ಮತ್ತು ಚಿತ್ರಕಥೆ, ಸ್ಟೋರಿ ಅಡಾಪ್ಟೇಷನ್ಸ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ಡೈಲಾಗ್ಸ್ ಭರ್ಜರಿ ಚೇತನ್, ರಘು ನಿಡುವಳ್ಳಿ, ಬಿ.ಎಂ. ಗಿರಿರಾಜ್ ಅವರಿಂದ ಕಲಿಯೋಕ್ ಸಿಗುತ್ತೆ. ಇಡೀ ಸಿನಿಮಾ ಪ್ರೊಸೀಜರ್ ಮತ್ತು ಪ್ರಾಸೆಸ್ ನ ತಿಳಿಸಿಕೊಡ್ತಾರೆ ಡೈರೆಕ್ಟರ್ಸ್ ಆಕಾಶ್ ಶ್ರೀವತ್ಸ ಮತ್ತು ಶಶಾಂಕ್ ಅವರು. ಇದಲ್ಲದೆ ಬಿ.ಕೆ. ಮೋಹನ್ ಅವರಿಂದ ಆರ್ಟ್ ಡೈರೆಕ್ಷನ್ ಕ್ಲಾಸಸ್, ಕವಿರಾಜ್ ಅವರಿಂದ ಸಾಹಿತ್ಯ ರಚನೆಯನ್ನ ಕಲ್ತ್ಕೊಳ್ತೀರಾ. ಮಣಿಕಾಂತ್ ಕದ್ರಿ ಅವರಿಂದ ಒಂದು ಹಾಡಿನ ರೀ ರೆಕಾರ್ಡಿಂಗ್ ಹೇಗ್ ನಡೆಯುತ್ತೆ, ಸೌಂಡ್ ಡಿಸೈನ್, ಸೌಂಡ್ ರೆಕಾರ್ಡಿಂಗ್ ಮತ್ತು ನಿಮ್ಮ ಸಿನಿಮಾಗೆ ತಕ್ಕಂತೆ ಮ್ಯೂಸಿಕ್ ಕಂಪೋಸಿಷನ್, ಸಾಂಗ್ ಕಂಪೋಸಿಷನ್ ಬಗ್ಗೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹೇಗೆ ಸ್ಕ್ರಿಪ್ಟ್ ಅನ್ನ ಎಡಿಟಿಂಗ್ ಫ್ರೆಂಡ್ಲಿ ಆಗಿ ಮಾಡ್ಕೊಳ್ಬಹುದು ಅಂತ ನಿಮ್ಗೆ ಎಡಿಟರ್ ವಿಕ್ರಮ್ ಅವರು ತಿಳಿಸ್ಕೊಡ್ತಾರೆ. ಇನ್ನು ಸ್ಟೂಡೆಂಟ್ಸ್ಗೆ ಲೈವ್ ಡಬ್ಬಿಂಗ್ ಸ್ಟುಡಿಯೋ ವಿಸಿಟ್ DI ಸ್ಟುಡಿಯೋಗೆ ಕೂಡ ಕರ್ಕೊಂಡು ಹೋಗಲಾಗುತ್ತೆ. ಹಾಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬೇಕಾಗಿರುವಂತಹ ವಿಷಯಗಳು, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್, ಡಿಜಿಟಲ್ ಮಾರ್ಕೆಟಿಂಗ್, ಥಿಯೇಟ್ರಿಕಲ್ ರಿಲೀಸ್ ಅನ್ನು ಕೂಡ ನೀವಿಲ್ಲಿ ಕಲಿಬಹುದು. ಕೋರ್ಸಿನ ಅಂಗವಾಗಿ ನೀವೇ ಒಂದು ಶಾರ್ಟ್ ಫಿಲಮ್ನ ಡೈರೆಕ್ಟ್ ಮಾಡೋ ಅವಕಾಶ ಕೂಡ ಸಿಗುತ್ತೆ. ಡೈರೆಕ್ಷನ್ ಕೋರ್ಸ್ನ ಜಾಯ್ನ್ ಆಗಿ ನೀವು ಚಿತ್ರರಂಗಕ್ಕೆ ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಬರಹಗಾರರಾಗಿ. ಜಿ ಅಕಾಡೆಮಿ ಕೋರ್ಸಲ್ಲಿ ಸೆಲೆಬ್ರಿಟಿ ಡೈರೆಕ್ಟರ್ಸೇ ಬಂದು ಅವರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಳ್ತಾರೆ. AP ಅರ್ಜುನ್, ಪ್ರಕಾಶ್ ಬೆಳ್ವಾಡಿ, KGF ಸಂಪತ್, ಜನಾರ್ದನ್ ಚಿಕ್ಕಣ್ಣ, ಸಾಮ್ರಾಜ್ನಿ, ಚೈತನ್ಯ, ಹರಿಪರಾಗ್, ಕಿನ್ನಾಲ್ ರಾಜ್, KS ಚಂದ್ರಶೇಖರ್, ಅಭಿಲಾಷ್ ಕಾಲತಿ, S ಮಹೇಶ್ ಕುಮಾರ್ ಹಾಗೂ ಲೋಹಿತ್ ಹೆಚ್. ಹೀಗೆ ಸಿನಿಮಾ ಎಕ್ಸ್ಪರ್ಟ್ಸ್ ಇಂದನೇ ನೀವು ಕಲಿಯೋಕ್ಕೆ ಅವಕಾಶ ಸಿಗುತ್ತೆ. ಫಾಸ್ಟ್ ಮೂವಿಗಳು ಇನ್ನು ಬರೋರಿದ್ದಾರೆ. ಸೊ ಇವತ್ತು ಇವರು ನಮ್ಮ ಜೊತೆಗೆ ವೇದಿಕೆ ಹಂಚ್ಕೊಂತಿದ್ದಾರೆ. ಸೊ ಇವ್ರಲಿಂದ ಏನೇನೆಲ್ಲ ನಮಗೆ ಇವತ್ತು ಕಲಿಯೋದಕ್ಕೆ ಸಿಗುತ್ತೆ ನೋಡೋಣ ಅಂತ. ಓಕೆ, ಇಲ್ಲಿ ಒಂದು ಆಡಿಷನ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಆ್ಯಂಡ್ ಆ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿ ಗುರು ದೇಶಪಾಂಡೆ ಸರ್ ಅವರ ನೇತೃತ್ವದಲ್ಲಿ ಬಂದಂತಹ ಪೆಂಟಗಾನ್ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೆ. ಆ್ಯಂಡ್ ಅದಾದ ನಂತರ ನನಗೆ ಬಹಳಷ್ಟು ಹೆಚ್ಚಿನ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ನಮ್ಗೆ ಎಷ್ಟೇ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ರು ಪ್ಲ್ಯಾಟ್ಫಾರ್ಮ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದು ಕೊಟ್ಟಂಥದ್ದು ನನಗೆ ಗುರು ಸರ್ ಈ ಒಂದು ಜಿ ಅಕಾಡೆಮಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಜಿ ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಾಗೆ ಎಷ್ಟು ಜನ ಬರ್ತಾರೋ ಅವರೆಲ್ಲರಿಗೂ ಒಳ್ಳೊಳ್ಳೆ ಅವಕಾಶ ಸಿಗಲಿ. ಇಫ್ ಯು ವಾಂಟ್ ಟು ರಿಯಲಿ ಲರ್ನ್ ಫ್ರಮ್ ಓನ್ಲಿ ಎಕ್ಸ್ಪೀರಿಯನ್ಸ್ ಅಂತ ಇತ್ತು ಅಂತಂದ್ರೆ ಎಲ್ರಿಗೂ ಕನ್ನಡ ಬರುತ್ತಲ್ವಾ? ಅಲ್ಪ ಸ್ವಲ್ಪ ಬರುತ್ತೆ ಅನ್ನೋರು ಯಾರ್ಯಾರು ಒಂಚೂರು ಕೈ ಎತ್ತಿ ನೋಡೋಣ. ಸ್ವಲ್ಪನೇ ಬರುತ್ತೆ, ಇಲ್ಲಪ್ಪ ನಂಗೆ ಓದಕ್ ಬರಲ್ಲ. ಹೋಗ್ಲಿ, ಓದಕ್ ಬರಲ್ಲ ಅನ್ನೋರು ಎಲ್ರಿಗೂ ಕನ್ನಡ ಓದಕ್ ಬರುತ್ತಾ? ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಾನು ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಎಲ್ಲಾದ್ರೂ ವರ್ಕ್ ಮಾಡಕ್ ಹೋಗಿರ್ತೀನಲ್ಲ, ಕನ್ನಡ ಮಾತಾಡಕ್ ಬರೋರು ಓದಕ್ ಬರಲ್ಲ, ಓದಕ್ ಬರೋರಿಗೆ ಏನು ಹೇಳಕ್ಕೆ ಬರಲ್ಲ, ಆ ಥರ ಇರುತ್ತೆ. ಬಹಳಷ್ಟು ಜನ ನಮ್ಮ ಇಂಡಸ್ಟ್ರಿನಲ್ಲಿ ಹಾಗೆ ಇರ್ತಾರೆ. ಇಟ್ ಈಸ್ ಜಸ್ಟ್ ಅ ಪ್ಯಾಷನ್ ವಿಚ್ ಡ್ರೈವ್ಸ್ ಅಸ್ ಟು ವಾಟ್ ಎವರ್ ವಿ ಆರ್ ಡೂಯಿಂಗ್ ಟುಡೇ. ಸೊ ಇವತ್ತು ನಾವೇನೇ ಮಾಡ್ತಾ ಇದ್ದೀವಿ ಅಂತಂದ್ರೂ ನಮ್ಮ ಮೈಂಡಲ್ಲಿ ಏನಾದರೂ ಒಂದು ಕೂತಿರುತ್ತಲ್ಲ, ಸೊ ಮೈಂಡು ಮನಸ್ಸು ಇದೆಲ್ಲ ಮಿಕ್ಸ್ ಮಾಡಿ ಒಂದಷ್ಟು ಏನಾದರೂ ಒಂದು ಇನ್ಬಿಲ್ಟ್ ನಮ್ಮದು ಅಂತ ಒಂದು ಇರುತ್ತಲ್ವ, ಅದಷ್ಟೇ ನಮ್ಮನ್ನು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಲೀಡ್ ಮಾಡುತ್ತೆ. ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಲೈಕ್ ನೀವೆಲ್ಲರೂ ಒಂದಷ್ಟು ಏನೇನೋ ಮಾಡಬೇಕು ಅಂತ ಬಂದಿರ್ತೀರಿ. ನಿಮ್ಮ ಮನಸ್ಸಲ್ಲಿ ಏನು ಆಗಬೇಕು ಅಂತಿದೆ ಅನ್ನೋ ಕ್ಲಾರಿಟಿ ನಿಮ್ಗೆ ಇದೆಯಾ? ಇದೊಂದನ್ನು ನೀವು ಅಂದರೆ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ಯಾಕಂದರೆ ನಾನು ವೆನ್ ಐ ರಿಯಲಿ ವಾಂಟೆಡ್ ಟು ಬಿ ಅನ್ ಆ್ಯಕ್ಟ್ರೆಸ್, ನಾನು ಯಾರ್ದು ಮಾತು ಕೇಳಿಲ್ಲ, ಬಟ್ ನನಗೊಂದು ಕ್ಲಾರಿಟಿ ಇತ್ತು. ನಾನು ಇದಂದರೆ ಆ್ಯಕ್ಟ್ರೆಸ್ ಅಂದರೆ ಆ್ಯಕ್ಟ್ರೆಸ್ ಅಂತ ಮಾತ್ರನೇ, ಅದು ಯಾವ ಪಾತ್ರ ಆದರೂ ಸರಿ, ಹೀರೋಯಿನ್ ಅಂತ ಆದರೂ ಸರಿ, ಜಸ್ಟ್ ಒಂದು ಒಂದಿನದ ಪಾತ್ರ ಆದರೂ ಸರಿ, ಈ ಥರದ್ದೊಂದು ಕ್ಲಾರಿಟಿ ಇತ್ತಲ್ಲ, ಅದು ಒಂದು ಸ್ವಲ್ಪ ಸಮಯ ತಗೊಂತು ನನಗದು ಅರ್ಥ ಆಗೋಕ್ಕೆ. ಒಬ್ಬರು ಆರ್ಟಿಸ್ಟ್ ಅಂತ ಆಗಬೇಕು ಅಥವಾ ಒಬ್ಬರು ಡೈರೆಕ್ಟರ್ ಅಂತ ಆಗಬೇಕು ಅಂತ ಬಂದಾಗ ನಾನು ಇಂಥದ್ದೊಂದು ಕರಿಯರ್ನ ಚೂಸ್ ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿ ಇರಬೇಕೇ ಹೊರತು ಅವ್ರು ಯಾರೋ ಒಬ್ರು ಹೀರೋಯಿನ್ ಆಗಿದ್ದಾರೆ ಅದಕ್ಕೆ ನಾನು ಆಗಬೇಕು, ಇವ್ರು ಯಾರೋ ಒಬ್ರು ಎಕ್ಸಾಂಪಲ್ ರಿಷಬ್ ಶೆಟ್ಟಿ, ಸೊ ಹೀರೋ ಆಗಿದ್ದಾರೆ, ಅವರು ಡೈರೆಕ್ಟರ್ ಆಗಿದ್ದಾರೆ. ಅದಕ್ಕೆ ಮುಂಚೆ ಮಾಡಿದಂಥ ಸಿನಿಮಾ ಎಷ್ಟು ಜನಕ್ಕೆ ಗೊತ್ತಿತ್ತು? ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಗಿವ್ ಎ ಹಿಟ್, ಒಂದು ಹಿಟ್ ಅಂತ ಬಂದಾಗ ಆ ಕರಿಯರ್ ಲೇನ್ ಚೇಂಜ್ ಆಗುತ್ತೆ, ಅವ್ರು ಇರುವಂಥ ಜಾಗ ಬದಲಾಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರು ದೇಶಪಾಂಡೆ. ನಮ್ಮ ಜಿ ಅಕಾಡೆಮಿ ಕಂಟಿನ್ಯೂ 6 ಇಯರ್ಸಿಂದ ನಾವು ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಸಂಬಂಧಪಟ್ಟಂಥ ಕೋರ್ಸ್ಗಳು ನಮ್ಮ ಜಿ ಅಕಾಡೆಮಿಯಲ್ಲಿ ಮಾಡ್ತಾ ಇದ್ವಿ. ಇವತ್ತು 1 ಡೇ ಕೋರ್ಸ್ ಅಂದರೆ 1 ಡೇ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್
ಕೋರ್ಸ್ ಅಂತ ಮಾಡಿದ್ವಿ. ಇವತ್ತು 1 ಡೇ ವರ್ಕ್ಶಾಪ್ ಮಾಡಿದ್ವಿ. ಅಂದರೆ ಇದು ಸ್ಪೆಷಲ್ ಏನು ಅಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಅನ್ನೋರಿಗೆ ಬೇಸಿಕ್ ಏನೆಲ್ಲ ನಾವು ಹೇಳ್ಕೊಡ್ಬೋದು, ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನೆಲ್ಲ ತಿಳ್ಕೊಂಡು ಇಂಡಸ್ಟ್ರಿ ಒಳಗಡೆ ಬರಬೇಕು. ಇಂಡಸ್ಟ್ರಿಗೆ ಬರಬೇಕಪ್ಪ ಅಂತಂದ್ರೆ ಸಿನಿಮಾ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ನಾವು ಡಾಕ್ಟರ್ ಆಗಬೇಕಪ್ಪ ಅಂತಂದರೆ ಹೋಗ್ಬಿಟ್ಟು ಸಡನ್ ಆಗಿ ಒಂದು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಇಂಜಿನಿಯರ್ ಅಂದರೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಮನೆ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಅಂತ ನಾವು ಕಲ್ತ್ಕೊಂಡು ಬರ್ತೀವಿ. ಅದೇ ಥರ ಸಿನಿಮಾಗೂ ನಾಳೆ ಬೆಳಗ್ಗೆ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾಳೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಇಲ್ಲ ನಾನು ಡೈರೆಕ್ಟರ್ ಆಗ್ತೀನಿ, ನಾನು ಆ್ಯಕ್ಟರ್ ಆಗ್ತೀನಿ ಅನ್ನೋರು ತುಂಬ ಫೇಲ್ಯೂರ್ಗಳನ್ನ ನಾವು ಕಾಣ್ತಾ ಇರ್ತೀವಿ. ಅದೇ ಒಂದು ಪ್ರಾಪರ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಏಳು 8 ಸಿನಿಮಾನೋ 8 ಸಿನಿಮಾನೋ 10 ಸಿನಿಮಾಗಳನ್ನ ಸೋಲುಗಳನ್ನ ನಾವು ತಡಿಬೋದು, ಬೆಟರ್ ಸಿನಿಮಾಗಳನ್ನು ಮಾಡ್ಬೋದು, ಬೆಟರ್ ಟೆಕ್ನಿಕ್ಗಳನ್ನ ನಾವು ಹೇಳ್ಕೊಡ್ತೀವಿ. ಆ್ಯಕ್ಟಿಂಗಿಗೆ ಒಳ್ಳೊಳ್ಳೆ ಟೆಕ್ನಿಕ್ ವಿಷಯಗಳನ್ನು ಹೇಳ್ಕೊಡ್ತೀವಿ. ಡೈರೆಕ್ಟರ್ ಆಗಬೇಕಪ್ಪ ಅಂತಂದರೆ ಸ್ಟೋರಿಯಿಂದ ಹಿಡಿದು ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಡೈಲಾಗಿಂದ ಹಿಡಿದು ಪ್ರತಿಯೊಂದು ವಿಷಯ, ಅಂದರೆ ಒಂದು ಪೋಸ್ಟ್ ಪ್ರೊಡಕ್ಷನಿಂದ ಹಿಡಿದು ಶೂಟಿಂಗಲ್ಲಿ ಏನೇನೆಲ್ಲ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು, ಕ್ಯಾಮ್ರಾಮನ್ ಜೊತೆಗೆ ಹೆಂಗೆ ವರ್ಕ್ ಮಾಡಬೇಕು, ಎಡಿಟರ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು, ಸಿನಿಮಾ ರಿಲೀಸಿಗೆ ಏನೇನೆಲ್ಲ ಬೇಕು, ಈ ಥರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಆ್ಯಕ್ಟ್ರಿಗೆ ಟೆಕ್ನಿಕ್ ತುಂಬ ವಿಷಯಗಳಿರುತ್ತೆ. ಒಂದು ಕ್ಲೋಸಪ್ ಅಂದರೆ ಏನು, ಆ ಕ್ಯಾಮ್ರಾದಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡಬೇಕು, ಎಷ್ಟು ಫ್ರೇಮ್ ಇಟ್ಟಿರ್ತಾರೆ ಡೈರೆಕ್ಟ್ರು, ಆ ಫ್ರೇಮಿಗೆ ನಾನು ಎಷ್ಟು ಆ್ಯಕ್ಟ್ ಮಾಡಬೇಕು, ಈ ಥರ ತುಂಬ ವಿಷಯಗಳನ್ನ ಟೆಕ್ನಿಕಲ್ ಆಗಿ ತಿಳ್ಕೊಳ್ಳೋಂಥ ತುಂಬ ವಿಷಯಗಳನ್ನಿರುತ್ತೆ. ಅದಕ್ಕೋಸ್ಕರ ನಾವು ಇನ್ಸ್ಟಿಟ್ಯೂಟ್ಗೆ ಹೋಗಿ ಪ್ರಾಪರ್ ಕಲ್ತ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಮತ್ತು ಪ್ರೊಡಕ್ಷನ್ ಸೈಡು ಅಷ್ಟೇ, ಒಬ್ಬ ಪ್ರೊಡ್ಯೂಸರ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ಆರ್ಟಿಸ್ಟು ಒಂದು ಕಥೆನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಅದಾದಮೇಲೆ ಬಜೆಟಿಂಗ್ ಹೆಂಗೆ ಮಾಡಬೇಕು, ಯಾವ ಕ್ಯಾಮ್ರಾನ ಬಳಸಬೇಕು, ಏನು ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಆ ಬಜೆಟ್ ಸಿನಿಮಾ ರೆಡಿ ಆದಮೇಲೆ ಅದನ್ನು OTT ಹೇಗೆ ಸೇಲ್ ಮಾಡಬೇಕು, ಹೇಗೆ ಸ್ಯಾಟಲೈಟ್ನ ಸೇಲ್ ಮಾಡಬೇಕು, ಹೇಗೆ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಬೇಕು, ಈ ಥರ ಡಿಫಿಕಲ್ಟೀಸ್ ಎಲ್ಲ ತುಂಬ ಇರುತ್ತೆ. ಅದನ್ನೆಲ್ಲ ಪ್ರಾಪರಾಗಿ ಎಕ್ಸ್ಪರ್ಟ್ಸ್ ಹತ್ರ ನಾನು ಹೇಳ್ತಿರೋದೇನು ಅಂತಂದರೆ, ನಮ್ಮ ಇನ್ಸ್ಟಿಟ್ಯೂಟಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಡೈರೆಕ್ಟರ್ಸು, ಶಶಾಂಕ್ ಅವ್ರು ಇರ್ಬೋದು, ಚೇತನ್ ಇರ್ಬೋದು, ಮೊನ್ನೆ ಗೆದ್ದಂಥ ಬ್ಲಿಂಕ್ ಡೈರೆಕ್ಟರ್ ಇರ್ಬೋದು, ಶಾಕಾಹಾರಿ ಡೈರೆಕ್ಟರ್ ಇರ್ಬೋದು, ಈ ಥರ ಎಕ್ಸ್ಪರ್ಟ್ ಡೈರೆಕ್ಟರ್ಸು ಮತ್ತು ಹೊಸ ಎಕ್ಸ್ಪೀರಿಯೆನ್ಸ್ ಇರುವಂಥ ಡೈರೆಕ್ಟರ್ಸು, ಹೊಸ ಥರದ್ದು ಸಿನಿಮಾ ಮಾಡ್ತಾ ಇರೋ ಡೈರೆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಇವ್ರ ಹತ್ರ ಕರೆಕ್ಟಾಗಿ ಕಲ್ತ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಹೋದರೆ ಸಾಕಷ್ಟು ಕಲಿಯುವಂಥ ಕಲ್ತ್ಕೊಂಡು ಹೋದರೆ ಸೋಲ್ ಇಲ್ಲದೆ ಸಿನಿಮಾನ ಮಾಡೋದನ್ನು ಕಲಿಬೋದು. ಅದರಿಂದ ಜಿ ಅಕಾಡೆಮಿ 6 ವರ್ಷದಿಂದ ನಿರಂತರವಾಗಿ ನಾವು 11 ಬ್ಯಾಚ್ಗಳನ್ನು ಮಾಡಿದ್ದೀವಿ. ಇವಾಗ 12th ಬ್ಯಾಚ್ ಶುರು ಆಗ್ತಾ ಇದೆ. ಯಾರಿಗೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತಿದ್ದೀರ ಅವರು ಜಿ ಅಕಾಡೆಮಿನ ಬಂದು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.